ವೈವಾಹಿಕ ಸಂಬಂಧದಲ್ಲಿ ಬಿರುಕು ಮೂಡಿದಾಗ ಆ ಸಂದರ್ಭದಲ್ಲಿ ಗಂಡನಿಂದ ಬೇರ್ಪಟ್ಟ ಸಂದರ್ಭದಲ್ಲಿ ಗಂಡ ಬದುಕುವಂಥ ಒಂದು ಶೈಲಿಯಲ್ಲೇ ಹೆಂಡತಿಗೂ ಕೂಡ ಅಷ್ಟೇ ಅಧಿಕಾರ ಇರ್ತದೆ. ಸೊ ಅದರಿಂದ ಯಾವುದೇ ವೈವಾಹಿಕ ಸಂಬಂಧದಲ್ಲಿ ಬಿರುಕು ಮೂಡಿದಂಥ ಸಂದರ್ಭದಲ್ಲಿ ಸೊ ಅವಳು ಗಂಡನನ್ನೇ ನಂಬ್ಕೊಂಡಿರ್ತಾರೆ ಜೀವನ ಮಾಡೋದಕ್ಕೋಸ್ಕರ. ಸೊ ಅಂಥ ಸಂದರ್ಭದಲ್ಲಿ ಆ ಒಂದು ನೊಂದಂತಹ ಮಹಿಳೆ ಗಂಡ ಎಷ್ಟು ದುಡಿತಾನೆ ಅದರಲ್ಲಿ ಅವನು ದುಡಿತಕ್ಕಂಥ ಅವನು ತಿನ್ನುವಂಥ ಒಂದು ತುತ್ತಲ್ಲಿ ಇವಳು ಕೂಡ ಒಂದು ತುತ್ತು ತಿನ್ನುವಂಥ, ಅವ್ನು ಭಿಕ್ಷೆ ಬೇಡಾದ್ರೂ ಪರವಾಗಿಲ್ಲ, ಅವನೇನು ಒಂದು ತುತ್ತು ತಿನ್ನುವಂಥದ್ರಲ್ಲಿ ಇವಳಿಗೂ ಕೂಡ ಕೊಟ್ಟು ಹಂಚ್ಕೊಂಡು ತಿನ್ನಬೇಕು ಅನ್ನೋಂಥದ್ದು ಇರುತ್ತೆ. ಸೊ ಅದರಿಂದ ಯಾವುದೇ ಒಬ್ಬ ಮಹಿಳೆ ಗಂಡನಿಂದ ದೂರ ಆದ ಮೇಲೆ ಡಿವೋರ್ಸ್ ಆದರೂ ಕೂಡ ಸಹಿತ ಅವಳು ಬೇರೊಬ್ಬನನ್ನು ಮದುವೆ ಆಗೋ ತನಕ ಈವನ್ ಡಿವೋರ್ಸ್ ಆದರೂ ಕೂಡ ಗಂಡನಿಂದ ಮೇಂಟೆನೆನ್ಸನ್ನು ಪಡೆಯೋದಕ್ಕೆ ಅಧಿಕಾರ ಇದೆ. ಸೊ ಅವಳು ಎಷ್ಟು ಹಣ ಪಡಿಬೇಕು ಅಂತಂದರೆ ಗಂಡ ಎಷ್ಟು ದುಡಿತಾನೆ, ಅವನ ಲೈಫ್ ಸ್ಟೈಲ್ ಏನು, ಆ ಲೈಫ್ ಸ್ಟೈಲಿಗೆ ತಕ್ಕ ಹಾಗೆ ಅವಳು ಮೇಂಟೆನೆನ್ಸ್ನ ಪಡೆಯೋದಕ್ಕೆ ಹಕ್ಕನ್ನು ಹೊಂದಿರ್ತಾಳೆ. ಸೊ ಅದರ ಜೊತೆಗೆ ಅವಳು ಏನಾದರೂ ಮಕ್ಕಳನ್ನ ಚೈಲ್ಡ್ ಕಸ್ಟಡಿ ಇವಳೇ ತೊಗೊಂಡಿದ್ರೆ ಆ ಮಕ್ಕಳಿಗೂ ಸಹಿತ ಇನ್ಕ್ಲೂಡಿಂಗು ಅದನ್ನು ಸೇರಿಸಿ ಅವಳು ಪಡೆಯೋದಕ್ಕೆ ಅಧಿಕಾರ ಇರ್ತದೆ. ಸೊ ಗಂಡ ಅವನು ಅವ್ರ ತಂದೆ ತಾಯಿ ಅವನು ಕಮಿಟ್ಮೆಂಟ್ಸು ಎಲ್ಲವನ್ನೂ ಲೆಕ್ಕ ಹಾಕಿ ಅವನಿಗೆ ಎಷ್ಟು ಖರ್ಚು ಬರ್ತದೆ, ಇವಳಿಗೆ ಎಷ್ಟು ಖರ್ಚು ಬರ್ತದೆ. ಯಾಕಂದರೆ ಇವತ್ತು ಬೆಂಗಳೂರಲ್ಲಿ ಬದುಕಬೇಕು ಅಂತಂದರೆ ಮನೆ ಮಠಗಳಲ್ಲಿ ಮಾಡ್ಕೋಬೇಕು, ಅವ್ರಿಗೆ ಮೆಡಿಕಲ್ ಎಕ್ಸ್ಪೆನ್ಸ್ ಬರ್ತದೆ, ಎಜುಕೇಷನ್ ಮಕ್ಕಳಿಗೆ ಸ್ಕೂಲಿನ ಎಕ್ಸ್ಪೆನ್ಸ್ ಬರ್ತದೆ, ಅವ್ರಿಗೆ ಆಹಾರದ ವಿಚಾರದಲ್ಲೂ ಕೂಡ ಅವ್ರಿಗೆ ಎಕ್ಸ್ಪೆನ್ಸ್ ಬರ್ತದೆ, ಮನೆ ಬಾಡಿಗೆ ಕಟ್ಟಬೇಕು. ಸೊ ಈ ಎಲ್ಲವೂ ಕೂಡ ಏನು ಬೇಸಿಕ್ ನೀಡ್ಸ್ ಇದೆ ಎಲ್ಲವೂ ಕೂಡ ಅವರು ಒಂದು ಲೆಕ್ಕ ಹಾಕಿ ಅವರ ಒಂದು ಗಂಡ ಯಾವ ರೀತಿಯಲ್ಲಿ ಜೀವನ ಶೈಲಿ ಇರೋದು ಅದೇ ರೀತಿಯಾಗಿ ಇವಳು ಕೂಡ ಮೇಂಟೆನೆನ್ಸ್ ಕೇಳೋದಕ್ಕೆ ಅವ್ರಿಗೆ ರೈಟ್ಸ್ ಇರುತ್ತೆ. ಸೊ ಇದು ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಮೇಂಟೆನೆನ್ಸ್ ಕೊಡೋದಕ್ಕೆ ಗಂಡ ಸ್ವಲ್ಪ ಡಿಲೇ ಮಾಡ್ತಾ ಹೋಗ್ತಾನೆ. ಆ ಸಂದರ್ಭದಲ್ಲಿ ಹೆಂಡ್ತಿಗೆ ತುಂಬ ಕಷ್ಟ ಆಗುತ್ತೆ. ಈ ಕಡೆ ಮಗುನ ಓದಿಸ್ಬೇಕು, ಮಗು ಕಷ್ಟ ಸುಖ ನೋಡಬೇಕು, ಹೆಲ್ತು ಎಜುಕೇಷನ್ನು, ಅವ್ರಿಗೆ ಬಟ್ಟೆ ಬರೆ ಊಟ ಎಲ್ಲದೂ ಕೂಡ ನೋಡಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಆ ಮಹಿಳೆ ಭಿಕ್ಷೆ ಬಿಡ್ಲಿಕ್ಕಾಗತ್ತಾ? ಯಾರಿಗೆ ಹೋಗಿ ಕೇಳಬೇಕು? ಎಷ್ಟೋ ಜನ ಇವತ್ತು ಏಕಾಏಕಿ ಮಧ್ಯದಲ್ಲಿ ಬಿಟ್ಟು ಕೈ ಬಿಟ್ಟಾಗ ಅವರು ತವ್ರ ಮನೆಗೆ ಹೋಗಲೇಬೇಕಾಗತ್ತೆ, ವಿಧಿ ಇಲ್ಲ ಬೀದಿಗೆ ಬೀಳ್ಬೇಕಷ್ಟೇ. ಸೊ ತಂದೆ ತಾಯಿ ತವ್ರ ಮನೆ ಇರೋದ್ರಿಂದ ಅಂಥ ಸಂದರ್ಭಗಳು ಬಂದಾಗ ಒಂದು ತಾತ್ಕಾಲಿಕವಾಗಿ ಅವರೊಂದು ಸಹಾಯ ಮಾಡ್ತಾರೆ ಅಷ್ಟೇ. ಪರ್ಮನೆಂಟಾಗಿ ಅವರು ಕೂಡ ಎಲ್ಲಿ ಸಾಕ್ಲಿಕ್ಕಾಗುತ್ತೆ, ಅವ್ರಿಗೂ ವಯಸ್ಸಾಗ್ತದೆ, ಅವ್ರಿಗೂ ಕಷ್ಟ ಸುಖಗಳಿರ್ತದೆ. ಸೊ ಅಂಥ ಸಂದರ್ಭದಲ್ಲಿ ಈ ಗಂಡಂದರು ಏನು ಮಾಡ್ತಾರೆ, ಆ ಮೇಂಟೆನೆನ್ಸ್ ಕೊಡೋದಕ್ಕೆ ಕೆಲವರು ಉದ್ದೇಶಪೂರ್ವಕವಾಗಿ ತಡೆ ಮಾಡುವಂಥದ್ದು, ಕೊಡದೇ ಇರುವಂಥದ್ದು, ಸತಾಯಿಸೋದು ಇವೆಲ್ಲ ಮಾಡ್ತಾರೆ. ಸೊ ಇದರಿಂದ ಒಂದು ಹೆಣ್ಣು ಅಂತಂದರೆ ಎಷ್ಟು ಕಷ್ಟಗಳಿರ್ತದೆ, ಅವ್ರದ್ದೇ ಆಗಿರ್ತಕ್ಕಂಥ ಸಾಕಷ್ಟು ಸಮಸ್ಯೆಗಳಿರ್ತದೆ, ಹೇಳಿಕೊಳ್ಳಲಾಗಿರೋದಕ್ಕೆ ಆಗದೇ ಇರ್ತಕ್ಕಂಥ ಸಮಸ್ಯೆಗಳು ಸಾಕಷ್ಟು ಇರ್ತದೆ. ಸೊ ಎಲ್ಲವೂ ಕೂಡ ಅವರು ಬಗೆಹರಿಸ್ಕೋಬೇಕಾಗತ್ತೆ. ಅಂಥ ಸಂದರ್ಭಗಳಲ್ಲಿದ್ದಾಗ ಒಂದು ಹ್ಯೂಮನ್ ಬೀಯಿಂಗ್ ಇರಬೇಕು ಗಂಡಂದರಿಗೆ. ಸೊ ಅವನ ಮಗುನ ತೋರಿಸುವಂಥದ್ದು, ಹಾಸ್ಪಿಟ್ಲಿಗೆ ತೋರಿಸುವಂಥದ್ದು, ಎಜುಕೇಷನ್ ವಿಚಾರದಲ್ಲಿ, ಸೊ ಎಲ್ಲದೂ ಕೂಡ ಸಾಕಷ್ಟು ಸಮಸ್ಯೆಗಳು ಇರುತ್ತೆ. ಸೊ ಅದಕ್ಕೋಸ್ಕರ ಇನ್ ಕೇಸ್ ಏನಾದರೂ ಆ ರೀತಿ ಡಿಲೇ ಆದರೆ ಗಂಡ ಏನು ಮೇಂಟೆನೆನ್ಸ್ ಕೊಡೋದಕ್ಕೆ ಡಿಲೇ ಆಗುತ್ತೆ ಅನ್ನೋದಾದರೆ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟನ್ನು ಹಾಕಿದ್ಮೇಲೆ ಒಂದು DV ಆ್ಯಕ್ಟಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿ ಅಲ್ಲಿ ಇಂಟ್ರಿ ಮೇಂಟೆನೆನ್ಸ್ ಕೇಳೋದಕ್ಕೆ ಅಧಿಕಾರ ಇದೆ. ಸೊ ಫ್ಯಾಮಿಲಿ ಕೋರ್ಟಲ್ಲೂ ಕೂಡ ಅಲ್ಲಿ ಕೂಡ ಮೇಂಟೆನೆನ್ಸ್ ಕೇಳ್ಬೋದು. ಸೊ ಅದರಿಂದ ಯಾವುದೇ ಮಹಿಳೆಯರು ಗಂಡನಿಂದ ಮೇಂಟೆನೆನ್ಸನ್ನು ಪಡಿಬೇಕು ಅಂತಂದರೆ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿ ಅವನಿಗೆ ಎಷ್ಟು ಆದಾಯ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಥ ಪ್ರೂಫನ್ನು ನೀವು ತೆಗೆದುಕೊಳ್ಳಿ, ಕಲೆಕ್ಟ್ ಮಾಡಿ ಕೋರ್ಟಿಗೆ ಸಲ್ಲಿಸಿ ಎಷ್ಟು ಆದಾಯ ಬರ್ತಾ ಇದೆ ಅಂತ. ಸೊ ಆ ಒಂದು ಆದಾಯ ಬರುವಂಥ ಸಂದರ್ಭದಲ್ಲಿ ಅವನದೊಂದು ಬ್ಯಾಂಕ್ ಅಕೌಂಟನ್ನು ಮೇಂಟೈನ್ ಮಾಡಿರ್ತಾನೆ. ಸೊ ಅದಕ್ಕೆ ನೀವು ಅಲ್ಲಿ ಒಂದು ಅರ್ಜಿ ಕೊಡಿ, ನಮ್ಗೆ ಈ ಥರ ಮೇಂಟೆನೆನ್ಸ್ ಇದೆ ಕೊಡಬೇಕು ಅಂತೇಳಿ ಅಲ್ಲಿ ತಡೆ ಹಿಡಿತಾರೆ. ಸೊ ಆಗ ಕೋರ್ಟ್ ಆದೇಶನ ಅವನು ಕೋರ್ಟ್ ಆದೇಶವನ್ನು ಅವನು ಪರಿಗಣನೆ ತೆಗೆದುಕೊಳ್ಳಬೇಕಾಗತ್ತೆ, ಫಾಲೋ ಮಾಡಬೇಕಾಗತ್ತೆ. ಸೊ ಇನ್ ಕೇಸ್ ಏನಾದರೂ ಅವನು ಆ ಕೋರ್ಟ್ ಆದೇಶನ ಅವನು ವೈಲೇಷನ್ ಮಾಡ್ದಂದರೆ ನೀವು ಕೋರ್ಟಿಗೆ ಒಂದು ಅಫಿಡವಿಟ್ ಹಾಕಿ ಆ ಸಂದರ್ಭದಲ್ಲಿ ನೀವು ಅವನ ಮೇಲೆ ಕ್ರಮ ಕೈಗೊಳ್ಳುವಂಥ ಒಂದು ಸಾಧ್ಯತೆ ಇರುತ್ತೆ. ಅಂದರೆ ನಾಳೆ ದಿವಸ ಏನಾದರೂ ಒಂದು ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳುವಂಥದ್ದು, ಬ್ಯಾಂಕ್ ಅಲ್ಲಿ ಹೋಗಿ ಸ್ಟೇ ಮಾಡಿಸಿ ಅಲ್ಲಿ ಹಣವನ್ನು ಪೆಂಡಿಂಗ್ ಇಡುವಂಥದ್ದು. ಸೊ ಇದೆಲ್ಲವೂ ಕೂಡ ಇರ್ತದೆ. ಸೊ ಅದರಿಂದ ಮಹಿಳೆಯರು ಸಂಬಂಧಪಟ್ಟಂಥ ವಕೀಲರನ್ನ ನೀವು ಭೇಟಿ ಮಾಡಿ ನೀವು ಸೂಕ್ತವಾದಂತಹ ಕಾನೂನು ಸಲಹೆಯನ್ನು ಪಡ್ಕೊಂಡು ನೀವು ಶೀಘ್ರವಾಗಿ ಮೇಂಟೆನೆನ್ಸನ್ನು ಪಡೆಯೋದಕ್ಕೆ ಅವಕಾಶ ಆಗುತ್ತೆ.